ನಮಸ್ಕಾರ. ಈ ದಿವಸ ನಾನು ನಿಮಗೆ ಭೀಮನ ಅಮಾವಾಸ್ಯೆ, ಜ್ಯೋತಿ ಭೀಮೇಶ್ವರ ವ್ರತ ಇದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸವಿಸ್ತಾರವಾಗಿ. ಭೀಮನ ಅಮಾವಾಸ್ಯೆ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಎಂದು ಆಚರಿಸಲಾಗುವುದು. ಪ್ರಮುಖ ಹಾಗೂ ಸಾಂಪ್ರದಾಯಿಕ ವ್ರತವಾಗಿದೆ. ಇದನ್ನು ಪ್ರಮುಖವಾಗಿ ಕರ್ನಾಟಕದಲ್ಲಿ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಈ ವ್ರತದ ಹಿನ್ನೆಲೆ ಏನಂತ ಹೇಳಿದ್ರೆ, ದಾಂಪತ್ಯ ಹಾಗೂ ಸೌಭಾಗ್ಯದ ಪ್ರತೀಕ. ಸುಮಂಗಲಿಯರು ತಮ್ಮ ಗಂಡನ ದೀರ್ಘಾಯುಷ್ಯವನ್ನು ಪಡೆಯಲು, ಆರೋಗ್ಯವನ್ನು ಪಡೆಯಲು, ಶ್ರೇಯಸ್ಗೋಸ್ಕರ ಹಾಗೂ ಕನ್ಯರು ತಮ್ಮ ಉತ್ತಮ ಪತಿಯನ್ನು ಪಡೆಯಲು ಈ ವ್ರತವನ್ನು ಆಚರಿಸಲಾಗುತ್ತದೆ. ಶಿವ ಪಾರ್ವತಿಯರ ಪೂಜೆ ಇದು ಮುಖ್ಯವಾಗಿರ್ತಕ್ಕಂಥ ಈ ಅಮಾವಾಸ್ಯೆ ಅಂದರೆ ಶಿವ ಪಾರ್ವತಿಯರನ್ನು ಎರಡು ದೀಪದಲ್ಲಿ ಆಹ್ವಾನ ಮಾಡಿ ಪೂಜೆ ಮಾಡ್ತಕ್ಕಂಥ ಈ ವ್ರತ ನಿಯಮದ ಮುಖ್ಯ ಉದ್ದೇಶ. ಪಾರ್ವತಿ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸನ್ನು ಆಚರಿಸಿ ಯಶಸ್ವಿಯಾದಳೆಂದು ಈ ದಿನದಂದು ಆಗಿದ್ದಾರೆ ಎಂದು ಪ್ರತೀತಿ ಇದೆ. ಆದ್ದರಿಂದ ಶಿವ ಮತ್ತು ಪಾರ್ವತಿಯರ ಅರ್ಧನಾರೀಶ್ವರ ರೂಪವನ್ನು ಜ್ಯೋತಿಗಳ ರೂಪದಲ್ಲಿ ಪೂಜೆ ಮಾಡಲಾಗುತ್ತದೆ. ಇದರ ಹಿನ್ನೆಲೆಯಾಗಿ ಒಂದು ಕಥೆ ಉಂಟು. ಆ ಕಥೆ ಏನಂತ ಹೇಳಿದ್ರೆ, ಪುರಾಣದಲ್ಲಿ ಬರುತ್ತೆ. ಒಬ್ಬ ರಾಜನಿರ್ತಾನೆ, ಅವನಿಗೆ ಮಗ ಇರ್ತಾನೆ. ಮಗ ಒಳ್ಳೆ ವಿದ್ಯಾವಂತ, ಬುದ್ಧಿವಂತ, ಶಕ್ತಿಶಾಲಿ, ಸುರದ್ರೂಪಿ, ಎಲ್ಲ ವಿಷಯದಲ್ಲೂ ಪರಿಪೂರ್ಣವಾದಂಥ ವ್ಯಕ್ತಿ. ಅಂಥ ವ್ಯಕ್ತಿಗೆ ಪಟ್ಟಾಭಿಷೇಕ ಮಾಡಬೇಕು, ಮದುವೆ ಮಾಡಬೇಕೆಂಬುದು ಕನಸನ್ನು ಹೊತ್ತಂತ ರಾಜ ಆಸೆ ಇಟ್ಕೊಂಡಿರ್ತಾನೆ. ಯಾವುದೋ ಕಾರಣದಿಂದ ದಿಢೀರನಾಗಿ ಮಗ ತೀರಿ ಹೋಗಿಬಿಡ್ತಾನೆ. ಅಂಥ ಸಮಯದಲ್ಲಿ ಅವನಿಗೆ ಈ ದಿಕ್ಕ ತೋರಿಸೋದಾಗ್ತಿಲ್ಲ. ಪಟ್ಟಾಭಿಷೇಕ ಅಂತ ಮಾಡೋಕ್ಕಾಗ್ತಾಯಿಲ್ಲ, ಮಾಡೋಕ್ಕಾಗಂಥ ಚಾನ್ಸಸ್ ಇಲ್ಲ. ಮದುವೆ ಆದ್ರೆ ಮಾಡೋಣ ಅಂತ ಹೇಳ್ಬಿಟ್ಟು ಸಿದ್ಧತೆ ಮಾಡ್ತಾನೆ. ಶವಕ್ಕೆ ಯಾರು ಮದುವೆ ಮಾಡಿ ಕೊಡ್ತಾರೆ ಅನ್ನೋ ಇದು. ಅದಕ್ಕಾಗಿ ಏನು ಮಾಡ್ತಾನೆ, ರಾಜ ತನ್ನ ಮಗನಿಗೆ ಕಲ್ಯಾಣಕ್ಕೋಸ್ಕರ ಡಂಗೂರು ಸಾರಿಸ್ತಾನೆ. ಏನಂತೇಳಿ, ನನ್ನ ಮಗನನ್ನು ಯಾರು ಮದುವೆ ಆಗ್ತಾರೆ ಅವರಿಗೆ 100 ಚಿನ್ನದ ವರಹಗಳನ್ನು ಕೊಡ್ತೇನೆ ಅಂತ ಹೇಳ್ಬಿಟ್ಟು, ರಾಜ್ಯದಲ್ಲಿ ಆಡಳಿತನ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಡಂಗೂರು ಸಾರಿಸ್ತಾನೆ. ಆ ಸಮಯ ಇರ್ತಕ್ಕಂಥ ಎಲ್ಲರೂ ತಮ್ಮ ಮನೇಲಿರ್ತಕ್ಕಂಥ ಕನ್ಯರಿಗೆ ಯಾರು ಒಪ್ಪೋದಿಲ್ಲ. ಅತಿ ಕಡು ಬಡನಾಗಿರ್ತಕ್ಕಂಥ ಬ್ರಾಹ್ಮಣ ಇರ್ತಾನೆ. ಅವನಿಗೆ 5 ಜನ ಹೆಣ್ಮಕ್ಕಳು, 6 ಜನ ಗಂಡಸರನ್ನು ಕಿತ್ತು ತಿಂತಕ್ಕಂಥ ಬಡತನ. ಯಾವುದೇ ಕಾರಣಕ್ಕೆ ಅವ್ರಿಗೆ ಯಾವುದು ಅನುಕೂಲ ಆಗಿರೋದಿಲ್ಲ. ಒಂದು ಒಪ್ಪತ್ತು ತಿಂದರೆ ಒಂದು ಒಪ್ಪತ್ತಿಗೆ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಮನೆಯಲ್ಲಿ ನಿರ್ಮಾಣ ಆಗಿರುತ್ತೆ. ಈ ರಾಜ ಡಂಗೂರು ಸಾರಿಸತಕ್ಕಂಥ ವಿಷಯನ ಈ ಬಡ ಬ್ರಾಹ್ಮಣ ಕೇಳಿಸ್ಕೊಳ್ತಾನೆ. ಅವಾಗ ಮನವೊಲಿಸಿ ತನ್ನ ಮಕ್ಕಳಿಗೋಸ್ಕರ ಎಲ್ಲರನ್ನೂ ಕೇಳ್ತಾನೆ, ಯಾರಾದರೂ ನೀವು ಮನಸ್ಸು ಮಾಡಿ ಆ ರಾಜಕುಮಾರನ ಮದುವೆ ಆದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಯಾರೂ ಒಪ್ಪೋದಿಲ್ಲ, ಮನೆಯಲ್ಲಿ ಎಲ್ಲರೂ ಯಾರೂ ಒಪ್ಪೋದಿಲ್ಲ. ಆ ಟೈಮಲ್ಲಿ ಒಬ್ಬ ಮಗಳನ್ನು ಮನವೊಲಿಸಿ ಮದುವೆ ಆದರೆ ಇತರ ನಿಮ್ಮ ಸಹೋದರ ಮತ್ತು ಸಹೋದರಿಯರನ್ನು ಎಲ್ಲರೂ ಜೀವನ ಸುಖಮವಾಗಿರುತ್ತೆ ಅಂತ ಹೇಳಿ ಮನವೊಲಿಸಿ ಒಪ್ಪಿಸ್ತಾರೆ. ಸರಿ, ಮದುವೆ ಸಿದ್ಧತೆಗೂ ಪ್ರಾರಂಭ ಆಗುತ್ತವೆ. ಮದುವೆ ಸಿದ್ಧತೆಯಲ್ಲಿ ಸ್ಮಶಾನದಲ್ಲಿ ಇರ್ತಕ್ಕಂಥ ರಾಜಕುಮಾರನ ಶವದೊಂದಿಗೆ ಮದುವೆ ಮಾಡೋದಕ್ಕೆ ಸಿದ್ಧತೆ ನಡೀತಿದೆ. ಎಲ್ಲರೂ ಅಮಾವಾಸ್ಯೆ ದಿವಸ ಅವತ್ತು ಇದೇ ಭೀಮನ ಅಮಾವಾಸ್ಯೆ. ಅಂಥ ಟೈಮಲ್ಲಿ ಅವನಿಗೆ ಮದುವೆಗೋಸ್ಕರ ಸಿದ್ಧತೆ ನಡೀತಿದೆ. ಎಲ್ಲ ಮದುವೆ ಮುಗಿಸ್ಕೊಂಡ್ಬಿಟ್ಟು ತಮ್ಮ ಪಾಡಿಗೆ ಹೊರಟೋಗ್ಬಿಡ್ತಾರೆ. ಯಾರು? ತಂದೆ ಮತ್ತು ತಾಯಿಗಳು ಮತ್ತು ಇತರ ಜನ ಎಲ್ಲ. ಈ ಕನ್ಯೆಯು ಮದುವೆ ಆಯ್ತು ಅಂತ ಹೇಳ್ಬಿಟ್ಟು ಗಂಡನೊಂದಿಗೆ ಸಂಸಾರ ಮಾಡೋಕ್ಕಾಗುತ್ತಲ್ಲ, ಶವದೊಂದಿಗೆ ಇದು ಮಾಡೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ರೋದನೆಯಿಂದ ಬರ್ತಾ ಕತ್ಲಾಗತ್ತೆ. ರೋದನೆಯಿಂದ ಕಾಡಲ್ಲಿ ತುಂಬ ಸಂಕಷ್ಟ ಪಡ್ತಾ ಇರ್ತಾಳೆ. ಈ ಸಂಕಷ್ಟ ಪಡ್ತಕ್ಕಂಥ ವಿಷಯವನ್ನು ಶಿವಪಾರ್ವತಿಯರು ಕೇಳಿಸಿಕೊಂಡು ಅವಳಿಗೆ ಪ್ರತ್ಯಕ್ಷನಾಗಿ, ನಿನಗೆ ಈ ಗತಿ ಯಾಕೆ ಬಂತು ಕೇಳಿದಾಗ ಅವಳಿಗೆ ಹೋರಾಡ್ತಾಳೆ. ಈ ಪರಿಸ್ಥಿತಿ ನಿನಗೆ ಯಾಕೆ ಬಂತು, ಇದರಿಂದ ಪಾರಾಗುವ ವಿಧಾನ ಹೇಗೆ, ಮಾಡ್ತಕ್ಕಂಥ ವ್ರತ ಯಾವುದು ಅಂತ ಕೇಳಿದಾಗ ಪಾರ್ವತಿಯು ಮಣ್ಣನ್ನು ಒಟ್ಟುಗೂಡಿಸಿ ಮಣ್ಣಿನಿಂದ ದೀಪವನ್ನು ತಯಾರು ಮಾಡಿ
2 ದೀಪನ ತಯಾರು ಮಾಡಿ ದೀಪಕ್ಕೆ ಪೂಜೆ ಮಾಡಿದ್ದಾಗಲಿ ನಿನ್ನ ಸಂಕಷ್ಟ ದೂರ ಆಗಿ ನಿನ್ನ ಪತಿಯು ಜೀವಂತನಾಗಿ ಸುಖವಾಗಿ ಜೀವನ ಮಾಡಿಕೊಳ್ಳಬಹುದು ಎಂದು ಹೇಳುತ್ತಾಳೆ. ಆ ಟೈಮಲ್ಲಿ ಅಲ್ಲಿ ಇರ್ತಕ್ಕಂಥ ಮಣ್ಣನ್ನು ಒಟ್ಟುಗೂಡಿಸಿ ಹೇಳಿ ನಿರ್ಧಾರ ಆಗಿಬಿಡ್ತಾರೆ. ಮಣ್ಣನ್ನು ಒಟ್ಟುಗೂಡಿಸಿ 2 ದೀಪ ಕಂಬಗಳನ್ನು ಮಾಡಿ ಆ ದೀಪದಲ್ಲಿ ಅಲ್ಲಿ ಇರ್ತಕ್ಕಂಥ ತರೆಗಲೆಗಳು, ಹೂವು ಇರ್ತಕ್ಕಂಥದ್ದು, ಬಿದ್ದಿರ್ತಕ್ಕಂಥ ಎಲೆಗಳು, ಅದರಿಂದ ದೀಪಕ್ಕೆ ಪೂಜೆ ಮಾಡ್ಬೇಕಂತ ನಿರ್ಧಾರ ಮಾಡಿಕೊಂಡು ಅಲ್ಲಿ ಕಾಡಲ್ಲಿರ್ತಕ್ಕಂಥ ನಾರಿನಿಂದನ ಬತ್ತಿಯನ್ನು ತಯಾರು ಮಾಡಿ ಗಿಡದಿಂದ ಬರ್ತಕ್ಕಂಥ ರಸವನ್ನು ಎಣ್ಣೆಯನ್ನಾಗಿ ಮಾಡಿಕೊಂಡು ದೀಪವನ್ನು ಬೆಳಗಿಸಿ 2 ದೀಪಕ್ಕೆ ಪೂಜೆ ಮಾಡ್ತಾಳೆ. ಶಿವ ಮತ್ತು ಪಾರ್ವತಿಯರ ಸ್ವರೂಪವಾಗಿರ್ತಕ್ಕಂಥ ದೀಪ ಮಾಡಿದ್ದು ವ್ರತ ಮಾಡ್ತಾಳೆ. ಮತ್ತು ಪಾರ್ವತಿ ಪರಮೇಶ್ವರಿಗೆ ಪಾರ್ವತಿ ದೇವಿ ಪೂಜೆ ಮಾಡಿದ್ರಿಂದ ಈ ಸದ್ಗತಿ ಬರುತ್ತೆ ಅಂತ ಹೇಳಿರ್ತಾಳೆ. ಪೂಜೆ ಮಾಡಿದ ನಂತರ ಜೀವಂತವಾಗಿ ಬಿಡ್ತಾನೆ. ಯಾರು? ರಾಜ್ಕುಮಾರನ ಮಗ ಶಿವವಾಗಿರ್ತಕ್ಕಂಥ ಜೀವಂತನಾಗಿ ಅಲ್ಲೇ ಅರಮನೆ ನಿರ್ಮಾಣ ಆಗುತ್ತದೆ. ಮುಂದೆ ಅವ್ರ ಸುಖ ಸಂಸಾರವಾಗಿದ್ದು ಕಥೆಯಲ್ಲಿ ಬರ್ತಕ್ಕಂಥದ್ದು. ಯಾವಾಗೋಸ್ಕರ ಮಾಡಿದ್ರೆ ಎಂಬುದೊಂದು ಕಥೆ ಚಿಕ್ಕದಾಗಿ ಕರೆದಿದೆ. ದೀಪಗಳ ಪೂಜೆ ಅಂದರೆ ಹಿಟ್ಟಿನಿಂದ ಅಥವಾ ಗೋಧಿ ಹಿಟ್ಟಿನಿಂದ ಮಾಡತಕ್ಕಂಥ 2 ಹಣತೆಯನ್ನು ತಯಾರಿ ಮಾಡಿ ಅಲ್ಲಿ ತುಪ್ಪ ಅಥವಾ ಎಣ್ಣೆನ ಹಾಕಬೇಕು. ಇವುಗಳನ್ನು ಶಿವ ಮತ್ತು ಪಾರ್ವತಿಯ ಸ್ವರೂಪವೆಂದು ಪೂಜೆ ಮಾಡಿದ್ದೇ ಆಗಲಿ ಪೂಜಲ್ಪಡುತ್ತದೆ. ಭೀಮೇಶ್ವರ ಪೂಜೆ ಅಂದರೆ ದೀಪಗಳ ಜೊತೆಗೆ ಭಂಡಾರ ಹೊಡಿತಕ್ಕಂಥ ಆಗಿರ್ತವೆ. ಸಿಹಿ ಉಂಡಿಗಳನ್ನು ಮತ್ತು ಬೆಲ್ಲವನ್ನು ನಾಣ್ಯಗಳನ್ನಿಟ್ಟು ಕಡಿಮೆಯಲ್ಲಿ ಮಾಡಿರ್ತಾರೆ. ಅದನ್ನು ಮೊಣಕೈಲಿಂದ ಹೊಡಿತಕ್ಕಂಥ ಪದ್ಧತಿ ನಮ್ಮ ಉತ್ತರ ಕರ್ನಾಟಕದಲ್ಲಿದೆ. ಅಣ್ಣ ತಂಗಿಯರ ಹಬ್ಬವನ್ನು ಕೂಡ ಆಚರಿಸುತ್ತಾರೆ. ಸಹೋದರ ಸಹೋದರಿಯರು ಮಾಡ್ತಕ್ಕಂಥ ಹಬ್ಬ ವಿಶೇಷವಾಗಿದೆ. ಇದೆಲ್ಲ ಪೂಜೆಯ ನಂತರ ಪತಿಗೆ ಪಾದ ಪೂಜೆ ಮಾಡೋದು ಮುಖ್ಯವಾಗಿ. ಪಾದ ಪೂಜೆ ಮಾಡಿ ಅವರಿಂದ ಆಶೀರ್ವಾದ ಪಡೆಯೋದು ಹೇಗೆ? ಪೂಜೆ ಮುಗಿದ ನಂತರ ಪತಿಗೆ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆಯುವುದು ಈ ವ್ರತದ ಮುಖ್ಯ ಉದ್ದೇಶ. ಮುಖ್ಯವಾಗಿರ್ತಕ್ಕಂಥದ್ದು ಪತಿಯ ಪೂಜೆಗೋಸ್ಕರ ಅಮಾವಾಸ್ಯೆ ಅಲ್ಲ, ಎಲ್ಲ ಪೂಜೆ ಮಾಡಿದ ನಂತರ ಪತಿಗೆ ಪೂಜೆ ಮಾಡಿ ಆಶೀರ್ವಾದ ಪಡೆಯೋದೇ ಮುಖ್ಯ. ಕಡುಬು ಹೊಡೆಯೋದು, ಭಂಡಾರ ಹೊಡೆಯೋದು ಅಂತ ಪದ್ಧತಿ ಇದೆ. ವಿಶೇಷ ಆಚರಣೆ ಅಂದರೆ ಪೂಜೆ ಕೊನೆಯಲ್ಲಿ ಹಿಟ್ಟಿನಿಂದ ಮಾಡಿದ ನಾಣ್ಯ ಅಥವಾ ಬೆಲ್ಲವನ್ನು ಕಡಿಮೆಯಲ್ಲಿ ಸೇರಿಸಿಟ್ಟಿರ್ತಾರೆ. ಮಣ್ಣಕೈಯಲ್ಲಿ ಗುದ್ದಿಬಿಟ್ಟು ಅದನ್ನು ತೆಗೆದು ಸಾಂಕೇತಿಕವಾಗಿ ಸಹೋದರ ಸಹೋದರಿಯರು ತಮ್ಮ ಮೊಣಕೈಯಿಂದ ಹೊಡೆಯುವ ಪದ್ಧತಿಯು ಕೆಲವೆಡೆ ಇದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೆ. ಮನೆಯ ನೈರ್ಮಲ್ಯ ಆಗಿರ್ಬೇಕಂತಂದ್ರೆ ಅಮಾವಾಸ್ಯೆ ದಿನವಾಗಿರುವುದರಿಂದ ಮನೆಯನ್ನು ಸ್ವಚ್ಛಗೊಳಿಸಿ ಬಾಗಿಲಿಗೆ ತೋರಣ ಕಟ್ಟಿ ಧಾರ್ಮಿಕ ವಾತಾವರಣ ಸೃಷ್ಟಿ ಮಾಡಲಾಗುತ್ತದೆ. ಈ ವ್ರತವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಿರುವುದರಿಂದ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಎಂಬ ನಂಬಿಕೆಯಿಂದ ಈ ವ್ರತವನ್ನು ಆಚರಣೆ ಮಾಡಿದರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿಕೊಂಡು ಸುಮಂಗಲಿಯರು ತಮ್ಮ ಗಂಡನ ದೀರ್ಘಾಯುಷ್ಯನ ಪಡೆಯುವುದರ ಮುಖಾಂತರ ಆರೋಗ್ಯ ಮತ್ತು ಶ್ರೇಯಸ್ಸಿಗೋಸ್ಕರ ಸುಮಂಗಲಿಯರು ಈ ವ್ರತವನ್ನು ಆಚರಣೆ ಮಾಡಲೇಬೇಕು. ಕನ್ಯೆಯರು ತಮ್ಮ ಉತ್ತಮ ಪತಿಯನ್ನು ಪಡೆಯಲು ಈ ವ್ರತವನ್ನು ಆಚರಣೆ ಮಾಡಿದರೆ ತಪ್ಪೇನಿಲ್ಲ, ಮಾಡಬಹುದು. ನನ್ನ ಚಾನಲ್ಗೆ ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಬೇರೆಯವರು ಕೂಡ ಶೇರ್ ಮಾಡ್ಬೋದು. ಕಮೆಂಟ್ ಮಾಡೋದು ಮರಿಬೇಡಿ. ನಮಸ್ಕಾರ.